ನಮಸ್ಕಾರ ವೀಕ್ಷಕರೇ. ಇವತ್ತಿನ ಬೆಳಗ್ಗಿನ ಯೋಗ ಅಭ್ಯಾಸದಲ್ಲಿ ನಾವು ಚಂದ್ರ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಿಧಾನವಾಗಿ ಕೂತ್ಕೊಳ್ಳುವಂಥ ಸ್ಥಿತಿಗೆ ಬರೋಣ. ವಜ್ರಾಸನ. ಎರಡು ಕೈಯಲ್ಲಿ ಚಿನ್ ಮುದ್ರೆಯನ್ನು ಮಾಡ್ಕೊಳ್ತಾ ಎರಡು ಹಸ್ತವನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಸಂಪೂರ್ಣ ಬೆನ್ನು ನೇರವಾಗಿರಲಿ. ಕಣ್ಣನ್ನು ಮುಚ್ಕೊಳ್ತಾ ಸ್ವಲ್ಪ ಹೊತ್ತು ಆಳವಾಗಿ ಉಸಿರಾಟವನ್ನು ಮಾಡಿ. ಆಳವಾದ ಉಸಿರಾಟ ಆದ ನಂತರ ಕೈಯನ್ನು ಜೋಡಣೆ ಮಾಡ್ಕೊಳ್ತಾ ಈಗ ಓಂಕಾರದ ಉಚ್ಚಾರಣೆಯನ್ನು ಮಾಡೋಣ. 5 ಬಾರಿ ಓಂಕಾರದ ಉಚ್ಚಾರಣೆ. ಅದಾದ ನಂತರ ನಿಮ್ಮ ಎರಡು ಹಸ್ತವನ್ನು ಚೆನ್ನಾಗಿ ಉಜ್ಕೊಳ್ತಾ ಹಸ್ತದಿಂದ ಬಂದಂಥ ಶಾಖವನ್ನು ನಿಮ್ಮ ಕಣ್ಣು ಹಾಗೆ ಮುಖಕ್ಕೆ ಲೇಪಿಸಿ ಎರಡು ಕೈಯನ್ನು ಹಿಂದೆ ಕಟ್ಕೊಳ್ತಾ ಮುಂದಕ್ಕೆ ಬೆಂಡಾಗಿ ಭೂನಮನಾಸನ. ಭೂಮಿಗೆ ನಮನವನ್ನು ಮಾಡ್ತಾ ಮತ್ತು ನಿಧಾನವಾಗಿ ಮೇಲಕ್ಕೆ ಬಂದು ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಹಾಗೆ ನಿಂತ್ಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ಈಗ ಚಂದ್ರ ನಮಸ್ಕಾರವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಮ್ಮ ದೇಹವನ್ನು ವಾರ್ಮಪ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೆಕ್ ಎಕ್ಸಸೈಸ್ ಅಪ್ ಆ್ಯಂಡ್ ಡೌನ್ ಮಾಡೋಣ. ಯಾವುದೇ ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು, ಆಸನ ಆಗಿರ್ಬೋದು, ಹಾಗೆ ಚಂದ್ರ ನಮಸ್ಕಾರ ಆಗಿರ್ಬೋದು, ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಮ್ಮ ದೇಹವನ್ನು ವಾರ್ಮಪ್ ಮಾಡ್ಕೊಳ್ಬೇಕು. ಈಗ ಸೈಡ್ ಟ್ವಿಸ್ಟಿಂಗನ್ನು ಮಾಡೋಣ. ಅದಾದ ನಂತರ ಸೈಡ್ ಬೆಂಡಿಂಗ್. ಈ ಎಕ್ಸಸೈಸ್ ಸಂಪೂರ್ಣ ನಮ್ಮ ಕತ್ತಿನ ಭಾಗದಲ್ಲಿ ಆಗುವಂಥ ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಕ್ಲಾಕ್ ವೈಸ್ ರೊಟೇಷನ್. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ 3 ಟೈಮ್ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ. ಅದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್. ಸಹಜವಾಗಿ ಉಸಿರಾಟವನ್ನು ಮಾಡಿ ಅಥವಾ ನಿಮ್ಮ ಉಸಿರಾಟವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ನೆಕ್ ಎಕ್ಸಸೈಸ್ ಆದ ನಂತರ ಈಗ ಶೋಲ್ಡರ್ ರೊಟೇಷನನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ ಕ್ಲಾಕ್ ವೈಸಲ್ಲಿ ನಿಮ್ಮ ಶೋಲ್ಡರನ್ನು ರೊಟೇಷನನ್ನು ಮಾಡಿ. ಕ್ಲಾಕ್ ವೈಸ್ ರೊಟೇಷನ್ ಆದ ನಂತರ ಈಗ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲೂ ಕೂಡ ನಿಮ್ಮ ಉಸಿರಾಟವನ್ನು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಭುಜದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಶೋಲ್ಡರ್ ರೊಟೇಷನ್ ಸಹಾಯ ಮಾಡುತ್ತೆ. ಅದಾದ ನಂತರ ಈಗ ನಾವು ಸೈಡ್ ಬೆಂಡಿಂಗನ್ನು ಮಾಡೋಣ. ಕಾಲುಗಳನ್ನು ಅಗಲ ಮಾಡ್ಕೊಳ್ತಾ ಸೈಡ್ ಬೆಂಡಿಂಗ್. ಈ ಎಕ್ಸಸೈಸ್ ನಮ್ಮ ಸಂಪೂರ್ಣ ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ನೋವಾಗಿರ್ಬೋದು, ಸ್ಟಿಫ್ನೆಸ್ ಆಗಿರ್ಬೋದು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮುಂದಿನ ಅಭ್ಯಾಸಕ್ಕೆ ಈ ಎಕ್ಸಸೈಸ್ ಸಹಾಯ ಮಾಡುತ್ತೆ. ಈಗ ಟ್ವಿಸ್ಟ್ ಮಾಡೋಣ. ಸಂಪೂರ್ಣ ಬೆನ್ನಿನ ಭಾಗಕ್ಕೆ ಉತ್ತಮವಾದ ವ್ಯಾಯಾಮವನ್ನು ನೀಡುತ್ತೆ ಈ ಟ್ವಿಸ್ಟಿಂಗ್ ಎಕ್ಸಸೈಸ್. ಈಗ ನಿಧಾನವಾಗಿ ಇನ್ನೊಂದು ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ನಮ್ಮ ಸೊಂಟದ ಭಾಗಕ್ಕೆ, ಸೊಂಟದ ಭಾಗವನ್ನು ನಿಧಾನವಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ರೊಟೇಷನನ್ನು ಮಾಡಿಕೊಳ್ಬೇಕು. ಇದು ಕೂಡ ನಮ್ಮ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಕೊಬ್ಬಾಗಿರ್ಬೋದು, ಹಾಗೆ ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಸ್ಟಿಫ್ನೆಸ್ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಈಗ ಸ್ವಲ್ಪ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸನ್ನು ಫ್ಲೆಕ್ಸಿಬಲ್ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಆದ ನಂತರ ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಹೋಲ್ಡ್ ಮಾಡಬೇಕು. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಮತ್ತು ಅಪ್ ಆ್ಯಂಡ್ ಡೌನ್ 10 to 15 ಟೈಮ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ. ಅದಾದ ನಂತರ ಸ್ವಲ್ಪ ಹೊತ್ತು ಅದೇ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಹೋಲ್ಡ್ ಮಾಡಿ. ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಈಗ ನಾವು ಚಂದ್ರ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಮ್ಯಾಟಿನ ಬಲಭಾಗಕ್ಕೆ ಬಂದು ನಿಲ್ತ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನು ಮೇಲಕ್ಕೆತ್ತಿ ಹಸ್ತವನ್ನು ಜಾಯಿನ್ ಮಾಡಿಕೊಳ್ಳಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಮಸ್ಕಾರಾಸನ. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನು ಮೇಲಕ್ಕೆತ್ತಿ ಹಾಗೆ ನಿಮ್ಮ ಎಡಕ್ಕೆ ಬೆಂಡಾಗಿ, ಮತ್ತು ಉಸಿರನ್ನು ತೆಗೆದುಕೊಳ್ತಾ ಮಧ್ಯಕ್ಕೆ, ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಬಲಕ್ಕೆ ಅರ್ಧ ಚಂದ್ರಾಸನ. ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ದಿವ್ಯಾಸನದ ಸ್ಥಿತಿ. ಮೇಲಕ್ಕೆ ಬನ್ನಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ಎಡಕ್ಕೆ ಬೆಂಡಾಗಿ ಬಲಹಸ್ತವನ್ನು ನೋಡಿ ತ್ರಿಕೋನಾಸನ. ಬಲಹಸ್ತವನ್ನು ಕೆಳಗಡೆ ಇಳಿಸ್ತಾ ಪಾರ್ಶ್ವೋತ್ತನಾಸನ. ಈಗ ಆಂಜನೇಯನಾಸನ. ಉಸಿರನ್ನು ತೆಗೆದುಕೊಳ್ತಾ
ಮತ್ತು ಉಸಿರನ್ನು ಹೊರ ಹಾಕ್ತಾ ಸ್ಕಂದಾಸನದ ಸ್ಥಿತಿಗೆ ಬನ್ನಿ. ಸ್ಕಂದಾಸನ. ಈ ಸ್ಕಂದಾಸನವನ್ನು ಈಗ ನಿಧಾನವಾಗಿ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಹಾಗೆ ಆಂಜನೇಯನ ಆಸನಕ್ಕೆ ಬನ್ನಿ. ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನು ಮೇಲಕ್ಕೆತ್ತಿ ಹಾಗೆ ಹಿಂದಕ್ಕೆ ಬೆಂಡಾಗಿ. ಉಸಿರನ್ನು ಹೊರ ಹಾಕ್ತಾ ಪಾರ್ಶ್ವೋತ್ತನಾಸನದ ಸ್ಥಿತಿ. ಈಗ ಎಡಗೈಯನ್ನು ಮೇಲಕ್ಕೆತ್ತಿ ಎಡಹಸ್ತವನ್ನು ನೋಡಿ ತ್ರಿಕೋನಾಸನ. ಉಸಿರನ್ನು ಹೊರ ಹಾಕ್ತಾ ದಿವ್ಯಾಸನದ ಸ್ಥಿತಿ. ನಿಧಾನವಾಗಿ ಮೇಲಕ್ಕೆ ಬಂದು ಎರಡು ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಎರಡು ಕೈಯನ್ನು ಮೇಲಕ್ಕೆತ್ತಿ ಹಾಗೆ ನಿಮ್ಮ ಬಲಕ್ಕೆ ಬೆಂಡಾಗಿ, ಅದಾದ ನಂತರ ಮಧ್ಯಕ್ಕೆ, ಹಾಗೆ ನಿಮ್ಮ ಎಡಕ್ಕೆ. ಅರ್ಧ ಚಂದ್ರಾಸನ. ಈಗ ಮತ್ತೆ ಅದೇ ಸ್ಥಿತಿಯನ್ನು ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಈ ಅರ್ಧ ಚಂದ್ರಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಉತ್ತಮವಾಗಿ ನಿದ್ರೆ ಮಾಡಲು ಈ ಅರ್ಧ ಚಂದ್ರಾಸನ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹಾರ್ಮೋನನ್ನು ಸಮತೋಲನದಲ್ಲಿ ಇಟ್ಕೊಳ್ಳಲು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಿ ತೂಕವನ್ನು ನಿಯಂತ್ರಿಸುವಲ್ಲಿ ಈ ಅರ್ಧ ಚಂದ್ರಾಸನ ಉತ್ತಮವಾಗಿದೆ. ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತೆ. ಈ ಅರ್ಧ ಚಂದ್ರಾಸನವನ್ನು ಪ್ರತಿನಿತ್ಯ ನಾವು 10 ರಿಂದ 15 ನಿಮಿಷ ಅಭ್ಯಾಸ ಮಾಡಬೇಕು. 10 ರಿಂದ 15 ನಿಮಿಷ ಈ ಅರ್ಧ ಚಂದ್ರಾಸನವನ್ನು ಅಭ್ಯಾಸ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ. ಈ ಅರ್ಧ ಚಂದ್ರಾಸನವನ್ನು ಲೋ ಬ್ಲಡ್ ಪ್ರೆಷರ್, ಗರ್ಭಿಣಿ ಮಹಿಳೆಯರು, ತೀವ್ರ ಬೆನ್ನು ನೋವು ಇರುವಾಗ ಅಭ್ಯಾಸ ಮಾಡಬಾರ್ದು. ಇದೇ ರೀತಿಯಾದಂಥ ಯೋಗ ವಿಡಿಯೋಗಳನ್ನು ನೀವು ವೀಕ್ಷಿಸಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರಿ ಓಂ ತತ್ಸತ್.